ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಈಸಿ ಮತ್ತು ಹೆಲ್ದಿ ಆಗಿರುವಂಥ ಬೇಸಿಗೆ ಕಾಲಕ್ಕೆ ಸೂಕ್ತವಾಗಿರುವಂಥ ರೆಸಿಪಿ ಸೌತೆಕಾಯಿ ಅವಲಕ್ಕಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇದಕ್ಕೆ ನಾನು ಒಂದು ಬೌಲ್ಗೆ 1 ಕಪ್ನಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ, 250 ಗ್ರಾಮ್ನಷ್ಟು. ಇದನ್ನೀಗ ನೀರು ಹಾಕಿ 2-3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ನಾನು ಅದರ ನೀರನ್ನು ಸೋಸಿ ತೆಗಿತಾ ಇದ್ದೀನಿ. ಇದನ್ನೀಗ ಒಂದು 5-10 ನಿಮಿಷ ತನಕ ಹಾಗೆ ಬಿಡಬೇಕು, ನೀರೆಲ್ಲ ಇಂಗಿ ಹೋಗಲಿ. ಅಷ್ಟರಲ್ಲಿ ಈ ಎಳೆ ಸೌತೆಕಾಯಿಯನ್ನು ತುರಿದು ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇದನ್ನು ತುರಿಲಿಕ್ಕೆ ನೋಡಿ, ದೊಡ್ಡ ಹೋಲ್ ಇರುವಂಥ ಗ್ರೇಟರನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ನಂತರ ನೋಡಿ, ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಅವಲಕ್ಕಿ ಹಾಕ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಇಂಗಿ ಹೋಗಿದೆ. ಈ 1 ಕಪ್ ಅವಲಕ್ಕಿಗೆ 3/4 ಕಪ್ನಷ್ಟು ನಾನು ತುರಿದಿರುವಂಥ ಸೌತೆಕಾಯಿ ಹಾಕ್ತಾ ಇದ್ದೀನಿ. ಇದರ ನೀರು ನಾವು ಹಾಕಲಿಕ್ಕಿಲ್ಲ, ಹಿಂಡಿ ತೆಗಿಬೇಕಾಗುತ್ತೆ. ಹಿಂಡಿ ತೆಗೆದ ನೀರನ್ನು ನಿಂಬೆ ರಸ ಸೇರಿಸ್ಕೊಂಡು ಜ್ಯೂಸ್ ಥರ ಉಪಯೋಗಿಸ್ಕೊಳ್ಬೋದು. ನಂತರ ಅದೇ ಕಪ್ನಲ್ಲಿ 1/2 ಕಪ್ನಷ್ಟು ತುರಿದಿರುವಂಥ ತೆಂಗಿನಕಾಯಿ, ಹೀಗೆ 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ಅವಲಕ್ಕಿಗೆ 3/4 ಕಪ್ನಷ್ಟು ತುರಿದಿರುವಂಥ ಸೌತೆಕಾಯಿ, 1/2 ಕಪ್ನಷ್ಟು ತುರಿದಿರುವಂಥ ತೆಂಗಿನಕಾಯಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಕಡಾಯಿಗೆ 2-3 ಸ್ಪೂನ್ನಷ್ಟು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ನಂತರ ಸಾಸಿವೆ ಸಿಡಿಬೇಕು. ಸಿಡಿದ ನಂತರ 1/4 ಕಪ್ನಷ್ಟು ಹಸಿ ಕಡಲೆ ಬೀಜ. ಈಗ ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಒಂದು 50% ಅಷ್ಟು ಫ್ರೈ ಆದ ನಂತರ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಕ್ರಿಸ್ಪಿ ಆಗಲಿ ಕಡಲೆ ಬೀಜ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನಂತರ ನೋಡಿ, 1 ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡಿದ ಶುಂಠಿ, 2 ಹಸಿಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಬೇಕು. ನಂತರ 1 ಹೆಗ್ಗೆ ಕರಿಬೇವಿನ ಸೊಪ್ಪು. ಇದನ್ನೊಂದು 30 ಸೆಕೆಂಡ್ ತನಕ ಫ್ರೈ ಮಾಡಿಕೊಳ್ಬೇಕು. ನಿಮಗೆ ಖಾರ ಜಾಸ್ತಿ ಬೇಕಂದರೆ 1 ಹಸಿಮೆಣಸು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಇದು ಫ್ರೈ ಆದ ನಂತರ ನಾನು ಮಿಕ್ಸ್ ಮಾಡಿಟ್ಟಿರುವಂಥ ಅವಲಕ್ಕಿ ಮತ್ತು ಸೌತೆಕಾಯಿನ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಂದರೆ ಕ್ಯಾರೆಟನ್ನು ಚಿಕ್ಕದಾಗಿ ತುರಿದು ಸೇರಿಸ್ಕೊಳ್ಬೋದು. ನೋಡಿ, ಇಷ್ಟೇ, ಇದು ಸಿಂಪಲ್ ಆಗಿರುವಂಥ ಸೌತೆಕಾಯಿ ಅವಲಕ್ಕಿ ರೆಡಿ ಆಯಿತು. 10-15 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.